ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೇನೆ. ನಾನಿವತ್ತು ಮಾಡ್ತಿರೋದು ಮೈಸೂರು ವ್ಲಾಗ್. ನಾನು ಮತ್ತು ನನ್ನ ಫ್ಯಾಮಿಲಿ ಮೈಸೂರಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೇನೆ. ದಿಸ್ ಇಸ್ ಮೈ ಚಿಕ್ಕ ಚಿಕ್ಕಿ ಆ್ಯಂಡ್ ನನ್ನ 2 ತಂಗಿರು. ಸೊ ಇವರೆಲ್ಲ ಮನೆಯಿಂದ ಬಂದಿದ್ದರು, ಬಟ್ ನಾನು ಬೆಂಗಳೂರಿಂದ ಬಂದಿದ್ದೆ ಮೈಸೂರಿಗೆ. ಸೊ ಹಸುವಾಗ್ತಿತ್ತು ನೈಟ್ ಟೈಮಲ್ಲಿ. ಸೊ ವಿ ವೆಂಟ್ ಫಾರ್ ಅ ರೆಸ್ಟೋರೆಂಟ್ ಹೋಗಿದ ತಕ್ಷಣ ಆರ್ಡರ್ ಮಾಡಿ ಎಲ್ಲ ಹೊಟ್ಟೆ ತುಂಬ ತಂಪಿಸ್ಕೊಂಡು ದೆನ್ ವಿ ವೆಂಟ್ ಆನ್ ಅ ಲಾಂಗ್ ವಾಕ್. ನೆಕ್ಸ್ಟ್ ನಾವು ಬಂದಿದ್ದು ಹೋಟೆಲ್ ರೂಮ್ಗೆ. ಸೊ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಮಲ್ಕೊಳಕ್ಕೆ ಹೊರಟ್ವಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನಮಗೆ ಬೆಳಗ್ಗೆ ಬೇಗ ಎದ್ದು ಚಾಮುಂಡಿ ಬೆಟ್ಟ ಹತ್ತಲಿಕ್ಕಿತ್ತು. ಸೊ ಬೆಳಗ್ಗೆ 7:15ಗೆ ಚಾಮುಂಡಿ ಬೆಟ್ಟ ತೆಗೆಯೋದಂತ ಗೊತ್ತಾಯಿತು. ಸೊ 6:30 ಅಷ್ಟೊತ್ತಿಗೆ ನಾವು ರೂಮ್ ಬಿಟ್ಟು ಚಾಮುಂಡಿ ಬೆಟ್ಟದ ಹತ್ರ ಹೊರಟ್ವಿ. ಚಾಮುಂಡಿ ಬೆಟ್ಟದ ಪಾದವನ್ನು ಹತ್ತಬೇಕು, ಪಾದದಲ್ಲಿ ಹೋಗಿ ಅಲ್ಲಿಂದ ಮೇಲೆ ಏರಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫ್ರಮ್ ದ ಪಾದ. ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇರ್ಬೋದು ನಿಮಗೆ. ಸೊ ಹಾಗೆ ಒಂದು ನಡ್ಕೊಂಡು ಹೋಗುವಂಥ ವೀಡಿಯೋ ಮಾಡುವ ಅಂತ ಹೇಳಿದ್ರು. ಸೊ ನಾನು ಕ್ಯಾಮರಾ ಇಟ್ಟು ಇವಾಗ ನಡ್ಕೊಂಡು ಬರಲಿಕ್ಕೋಸ್ಕರ ಹೊರಟ್ವಿ. ಬೆಟ್ಟವನ್ನು ಪಾದದಿಂದ ಹತ್ತುವ ಕಾರಣ ನಮ್ಗೆ ಈ ಥರ ಅಂತಹ ಒಂದು ಮನಮೋಹಕ ದೃಶ್ಯಗಳನ್ನು ಎಂಜಾಯ್ ಮಾಡೋಕ್ಕೆ ಸಿಗುತ್ತೆ. ಸೊ ಬೆಟ್ಟದ ಆಲ್ಮೋಸ್ಟ್ ಒಂದು 800 ಸ್ಟೆಪ್ಸ್ ಏನೋ ಹತ್ತಿದ ಮೇಲೆ ನಂದಿ ವಿಗ್ರಹ ಸಿಗ್ತದೆ. ಅದರ ಎದುರುಗಡೆ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ನೆಕ್ಸ್ಟ್ ಅಲ್ಲೇ ಒಂದು ಗುಹೆಯ ಶಿವ ಟೆಂಪಲ್ ಇದೆ, ಅದು ಮುಗಿಸಿ ಚಾಮುಂಡಿ ಬೆಟ್ಟದ ಹತ್ರ ಹೋದ್ವಿ. ಸೊ ಪಾದದಿಂದ ಹತ್ತಿ ಬಂದು ಕ್ಯೂ ಅಲ್ಲಿ ಲೈನ್ ನಿಂತು ದೇವರ ದರ್ಶನವನ್ನು ಪಡೆದು ಆಮೇಲೆ ಹೊರಗಡೆ ಬಂದ್ವಿ. ಹಾಗೆ ಬೆಟ್ಟವನ್ನು ಇಳ್ಕೊಂಡು ಬರುವಾಗ ಅಲ್ಲೇ ಒಂದು ಹಣ್ಣಿನ ಅಂಗಡಿ ಇತ್ತು. ಅಲ್ಲಿಂದ ಕಲ್ಲಂಗಡಿಯನ್ನು ತಗೊಂಡು ತಿಂದ್ಕೊಂಡು ನಮ್ಮ ಮುಂದಿನ ಪಯಣ ಬೆಳೆಸಿದ್ವಿ. ನೆಕ್ಸ್ಟ್ ಚಾಮುಂಡಿ ಬೆಟ್ಟವನ್ನು ಮುಗಿಸಿಕೊಂಡು ನಾವು ಹೋಗಿದ್ದು ಶ್ರೀರಂಗನಾಥ ಸ್ವಾಮಿ ಟೆಂಪಲ್, ಶ್ರೀರಂಗಪಟ್ಟಣ. ದೇವಸ್ಥಾನದ ದರ್ಶನವನ್ನು ಪಡೆದು ಮತ್ತೆ ನಾವು ಹೊರಗೆ ಬಂದ್ವಿ. ಇಲ್ಲಿ ಚಿಕ್ಕಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾಳೆ. ಸೊ ನೆಕ್ಸ್ಟ್ ಅಲ್ಲೇ ಇರುವಂತಹ ಒಬ್ಬರು ಭಟ್ರು ಹೇಳಿದ್ರು ಇಲ್ಲೇ ಹತ್ತಿರದಲ್ಲಿ ನಿಮಿಷಾಂಬ ಟೆಂಪಲ್ ಇದೆ ಅಂತ, ನಿಮಿಷಾಂಬ ದೇವಿಯ ದೇವಸ್ಥಾನ ಇದೆ ಅಂತ. ಸೊ ಅಲ್ಲಿಗೆ ಹೊರಟ್ವಿ. ಕುಚ್ಚು ಹೋಗ್ತಾ ಇದೆ, ಇಲ್ಲಿ ಕುಚ್ಚು ಮಾಡ್ತಿದ್ದಾರೆ, ಎಂತ ಕುಚ್ಚು ಮಾಡ್ತಿದ್ದಾರೆ. ಕುಚ್ಚು ಹೋಗಯ ಅಲ್ಲಿ ತಿರ್ಗಾ ಅಲ್ಲೊಂದು ಇದುಂಟು, ಒಂದು 10 ನಿಮಿಷಾಂಬ ದೇವಿಯ ದರ್ಶನವನ್ನು ಪೊರ್ಲಲ್ಲಿ ಮುಗಿಸಿಕೊಂಡು ಅನ್ನಪ್ರಸಾದವನ್ನು ತಗೊಂಡ್ವಿ. ಅನ್ನಪ್ರಸಾದಕ್ಕೆ ಅನ್ನ, ಸಾಂಬಾರು, ಪಲ್ಯ, ಪಾಯಸ, ಮಜ್ಜಿಗೆ ಇದೆಲ್ಲ ಇತ್ತು. ಸೊ ಇವಾಗ ಮಧ್ಯಾಹ್ನದ ಹೊತ್ತಾದ ಕಾರಣ ಎಲ್ಲರಿಗೂ ಸುಸ್ತಾಗಿತ್ತು. ಇದಾಗಿ ನಂತರ ನಾವು ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಲಗಿ ನಂತರ ನಾವು ಅರಮನೆ ಕಡೆಗೆ ಪಯಣ ಬೆಳೆಸಿದ್ವಿ. ದಿಸ್ ಈಸ್ ಮೈ ವೇಸ್ಟ್ ಬಾಡಿ ಚಿಕ್ಕಿ. ಸೀಟ್ ಬೆಲ್ಟ್ ಹಾಕಲಿಕ್ಕೆ ಮರ್ತೋಗೋರು. ಮೈಸೂರಿಗೆ ಹೋಗಿ ಅರಮನೆಗೊಂದು ವಿಸಿಟ್ ಕೊಡಲಿಲ್ಲ ಅಂದರೆ ಹೇಗೆ ಅಲ್ಲ. ಅರಮನೆಯನ್ನು ನಾವು ಎಷ್ಟು ಬಾರಿ ನೋಡಿದರೂ ಕೂಡ ಮೊದಲನೇ ಸರಿ ನೋಡಿದ ಹಾಗೆ ಅನ್ನಿಸ್ತದೆ. ಸೊ ಅದರ ಒಳಗಡೆ ಎಲ್ಲ ಸುತ್ತಾಡಿ ಎಲ್ಲ ವೀಕ್ಷಣೆಯನ್ನು ಮಾಡಿ ನಂತರ ನಾವು ಹೊರಗಡೆ ಬಂದ್ವಿ. ನೆಕ್ಸ್ಟ್ ನಮ್ಮ ಪ್ಲಾನ್ ಇದ್ದಿದ್ದು ಬೃಂದಾವನ ಹೋಗಲಿಕ್ಕೆ ಮುಂಚೆ ಹೊಟ್ಟೆಗೆ ಸ್ವಲ್ಪ ಏನಾದ್ರು ಹಾಕ್ಕೊಡುವ ಅಂತ ವಿ ವೆಂಟ್ ಟು ಈಟ್ ಅ ಸ್ನ್ಯಾಕ್. ಅಲ್ಲಿ ಮಸಾಲೆ ಪುರಿ ತಿಂದ್ವಿ ಮತ್ತು ಚಿಕ್ಕಿ ದೋಸೆ ತಗೊಂಡ್ರು. ನಾವು ವೀಕ್ ಡೇ, ಅದು ಮಂಡೇ ಹೋಗಿದ್ರೂ ಕೂಡ ಬೃಂದಾವನದ ಪಾರ್ಕಿಂಗ್ ಲಾಟಲ್ಲಿ ಎಷ್ಟು ಕಾರ್ಗಳಿವೆ ಅಂತ ಹೇಳಿದ್ರೆ ನಮ್ಮ ಕಾರ್ ಎಲ್ಲಿ ಇಡೋದಂತಲೇ ಗೊತ್ತಾಗಲಿಲ್ಲ ನಮಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಲೇಟ್ ಆಗಿತ್ತು. ಸೊ ನಾವು ಫುಲ್ ಆನ್ ರನ್ನಿಂಗ್ ರೇಸಲ್ಲಿ ಹೋಗಿದ್ದು ಬೃಂದಾವನ. ದೆನ್ ವಿ ಟುಕ್ ಅ ಟಿಕೆಟ್
ಅದಾಗಿ ನೆಕ್ಸ್ಟ್ ಹೋಗಿದ್ದು ಜನರಾಶಿ ಅಂದರೆ ಜನರಾಶಿಯಲ್ಲಿ. ಸೊ ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡೇ ಹೋಗಿದ್ವಿ. ಹೋಗಿ ನೆಕ್ಸ್ಟ್ ನೋಡಿದ್ದು ನಾವು ಕಾರಂಜಿಯನ್ನು. This is what water dance at Mysore. Don't miss this, guys. Literally, this is worth. ದೆನ್ ಲಾಸ್ಟಿಗೆ ಚಿಕ್ಕಿ ಬಾಯ್ಲ್ಡ್ ರೈಸ್ ಬೇಕು ಅಂತ ಹೇಳಿದ ಕಾರಣ ನಾವು ನಮ್ಮ ಮಂಗಳೂರು ಸ್ಟೈಲ್ನ ಒಂದು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ವಿ ವೆಂಟ್ ಟು ದ ರೂಮ್. ಆ್ಯಂಡ್ ದಿಸ್ ಇಸ್ ಅಬೌಟ್ ಮೈ ಮೈಸೂರು ವ್ಲಾಗ್. ನಾವು ಎಲ್ಲ ಪ್ಲೇಸ್ಗಳನ್ನ ನೋಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಮೈಸೂರು ಹೋದಾಗ ಈ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿ. ಟಿಲ್ ದೆನ್ ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಟು ಎಮೋಷನ್ ಬಾಸ್ಕೆಟ್ ಆ್ಯಂಡ್ ಫಾಲೋ ಎಮೋಷನ್ ಬಾಸ್ಕೆಟ್ ಎಟ್ Instagram.